ಇಲ್ಲಿಗೆ ಯಾಕೆ ಬರ್ತಾರೆ? ಹೌದು, ನೀನು ಟೆನ್ಷನ್ ಆಗಿದೆಯಾ? ನೀನನ್ನ ಫಾಲೋ ಮಾಡ್ತಿದ್ದ? ಇಲ್ವಲ್ಲ. ನಿಜ ಹೇಳು. ಅಯ್ಯೋ, ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನಿಲ್ಲಿ ಫ್ರೆಂಡ್ ನೋಡಕ್ಕೆ ಬಂದೆ. ನಿಜವಾಗ್ಲೂ? ನಿಜವಾಗ್ಲೂ. ಏ ಕುಡಿ, ಆರೋಗುತ್ತೆ, ಕುಡಿ. ಆಮೇಲೆ ಹೇಳು. ಹೇಳು ಹೇಳು. ಈ ಲಿವಿಂಗ್ ಟುಗೆದರ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನನ್ನ ಹತ್ರನಾ? ಹಾಂ. ಅಲ್ಲ, ನಿಂಗೆ ಬೇರೆ ಏನೂ ಕೆಲಸ ಇಲ್ವಾ? ಇಲ್ಲ, ಸುಮ್ಮನೆ ಹಾಗೆ ಕೇಳಿದೆ. ಅವತ್ತು ನನ್ನ ಮನೆಗೆ ಬಂದಾಗ ಇದನ್ನೇ ಹೇಳಬೇಕು ಅಂತಿದ್ದ. ಅವತ್ತು ಮನೇಲಿ ಇದನ್ನೇ ಹೇಳಬೇಕು ಅಂತಿದ್ದ. ನಾನೊಂದು ವಿಷಯ ಕೇಳಲ್ಲ. ನಾನು ಅವತ್ತು ಹಾಡಿದ್ದು ಅದನ್ನು ರೆಕಾರ್ಡ್ ಮಾಡಿ ಯಾವುದೋ ಗ್ರೂಪಲ್ಲಿ ಹಾಕಿದ್ದೆ ಅಲ್ವಾ? ಕಂಡು ಹಿಡಿದ್ಬಿಟ್ಯಾ? ಆದರೆ ನಾನು ಹೆಸರೆಲ್ಲ ಹೇಳಲೇ ಇಲ್ಲ. ಮತ್ತೆ ನಂಗೆ ಗೊತ್ತಾಗಲ್ವಾ? ನಾನು ಹಾಡಿರೋದನ್ನ ಕಳಿಸ್ಬೇಕು ಅಂದರೆ ಅಟ್ಲೀಸ್ಟ್ ನನ್ನ ಕೇಳಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ? ಇದು ಬರೀ ಒಂದು ಹಾಡು ತಾನೇ. ನೀನು ನಿನ್ನ ಚೇರ್ ಮೇಲೆ ಕೂತ್ಕೊಂಡು ಬೇರೆಯವ್ರಿಗೆ ಸಮಸ್ಯೆ ಇಲ್ಲ ಅಂತ ತೀರ್ಮಾನ ಮಾಡ್ತೀಯಾ? ನೀನು ಯಾಕೆ ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಕೋಪಿಸ್ಕೊಳ್ತೀಯಾ? ಏನು ನಿನ್ನ ಸಮಸ್ಯೆ? ತಿಳ್ಕೊಂಡೇನು? ನಿನ್ನ ಕೈಲಿ ಸೊಲ್ಯೂಷನ್ ಕೊಡೋಕ್ಕಾಗತ್ತಾ? ಆಗತ್ತೆ. ನಿನ್ನ ಕೈಲಿ ಏನೂ ಆಗಲ್ಲ. ಮಾರ, ನನಗೆ ನಿನ್ನ ಮೇಲೆ ಪ್ರೀತಿ ಇದೆ. ಆದರೆ ನೀನು ಅನ್ಕೊಳ್ಳೋ ಥರ ಅಲ್ಲ. ನಿನಗೆ ಲಸ್ಟ್ ಅನ್ನೋ ಥರ ಇಷ್ಟ, ಅಥವಾ ಪ್ರೀತಿಸೋಕ್ಕೆ ನೀನು ಆ ಥರ ಟೈಪ್ ಏನಲ್ಲ. ನನಗದರ ಫೀಲೂ ಆಗಿಲ್ಲ. ಹಾಗೆ ನೀ ನನ್ನ ಮುಟ್ಟಿದ್ರೂ ಕೂಡ ನನಗೆ ಯಾವುದೇ ಫೀಲ್ ಆಗಲ್ಲ. ಅರ್ಥ ಆಯ್ತಾ? ಅದಕ್ಕೆ ಇದನ್ನೆಲ್ಲ ನಿಲ್ಲಿಸ್ಬಿಡು. ಸರಿ, ಹಾಗಾದ್ರೆ ಇನ್ಮೇಲೆ ಸುಮ್ಮನೆ ಇರ್ತೀಯ ಅಂತ ಅನ್ಕೋತೀನಿ. ಹಾಗೆ ಇನ್ಯಾವತ್ತು ಇನ್ಯಾವುದ್ರ ಬಗ್ಗೆನೂ ನನ್ನ ಹತ್ರ ಕೇಳಕ್ ಬರ್ಬೇಡ. ಸೆಟ್ ಆಗಿಬಿಟ್ಟೆ ಅಲ್ವಾ? ಹಾಂ, ನೀನೇನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದೆ ಅಲ್ವಾ? ಅದಕ್ಕೆ ನಾನು ಅಲ್ಲೇ ಕೂತ್ಕೊಂಡೆ. ನಡೀಲಿ. ಹಾಂ, ಮರ, ನೀನು ಹುಡ್ಕೊಂಡು ಪೊಲೀಸ್ ಬಂದಿದ್ರಂತೆ? ನಮ್ಮ ಹೆಸರೆಲ್ಲ ಹೇಳಲಿಲ್ಲ ತಾನೇ? ನಾನು ಹೇಳಿಲ್ಲ. ಅದೆಲ್ಲ ನಂಗೆ ಗೊತ್ತು. ಅದೆಲ್ಲ ಬಿಡು. ಒಂದು ಮಾತು ಹೇಳ, ಅದೆಲ್ಲ ತಪ್ಪಪ್ಪ. ನಿನ್ನ ಕೈಗೇನಾಯ್ತು? ಅದೊಂದು ಚಿಕ್ಕ ಗಾಯ. ನೀನು ಬಾ, ಗೊತ್ತಾಗ್ಬೇಕಲ್ವಾ? ಬಾ. ನಿನ್ನ ಹತ್ರ 2,000 ಇದ್ರೆ ಕೊಡು, ಬಿಲ್ ಕಟ್ಟಬೇಕು. ನಿನ್ನ ಕೈಗೇನಾಯ್ತು ಅಂತ ಹೇಳು. ಅದು ಒಬ್ಬ ಹೊಡೆದ, ಬುದ್ಧಿ ಇಲ್ಲದೆ ಇರೋನು. ಹಾಂ? ಮನೆ ಪಕ್ಕದಲ್ಲಿರೋನೇ ಒಬ್ಬ. ಅವನ ಮನೆ ಹತ್ರ ಹೋಗಿ ನಾನು ಕೂಡ 2 ಮೊಳೆನೇ ಹೊಡೆದೆ. ಅದನ್ನೇ ಎತ್ಕೊಂಡು 2 ಏಟು ಹೊಡೆದ. ತೊಡೆಗೆ ಏಟು ಬಿದ್ದಿದೆ. ಏನಂತ ಹೇಳಿ? ಆದರೆ ನಿಂಗೆ ಗೊತ್ತಾ, ಅವನ ಮನೆನೇ ಪೂರ್ತಿ ಬೀಳ್ಸಾಕ್ಬಿಟ್ಟೆ. JCB ಬೀಳಿಸ್ದೆ, ಪೊಲೀಸ್ ಕೇಸ್ ಆಗಿಬಿಟ್ಟಿದೆ. ಲೈ, ನೀನೊಂದು ಕೆಲಸ ಮಾಡು, ಒಂದು 500 ರೂಪಾಯಿ ಕೊಡು. ನನ್ನ ಹತ್ರ ಕಾಸಿಲ್ಲ. ಇಲ್ಲಿ ನೋಡು, ನನ್ನ ಹತ್ರ ಸುಳ್ಳೆಲ್ಲ ಹೇಳ್ಬಾರ್ದು. ಸುಳ್ಳೇನು ಹೇಳ್ತಿಲ್ಲ. ಯಾಕೆ ಮೂತಿನ ಹಿಂಗೆ ತಿಂದು ಮಂಗ್ನಂಗೆ ಮಾಡ್ಕೊಂಡಿದ್ಯಾ? ಡಿಪ್ರೆಷನ್ನಾ? ಏಯ್, ಡಿಪ್ರೆಷನ್ ಇಲ್ವಾ? ಹೌದು, ಅವಳು ನಿಂಗೆ ಸೆಟ್ ಆದಲ್ವಾ?